ಕರಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರು ಕೋಮು ಬಣ್ಣವನ್ನು ಹಚ್ಚುತ್ತಿದ್ದಾರೆ, ಕೋಮು ಲೇಪನವನ್ನು ಹಚ್ಚುತ್ತಿದ್ದಾರೆ ಕರಾವಳಿ ಭಾಗಕ್ಕೆ ಅನ್ನುವಂತ ಮಾತು ಬಿಜೆಪಿ ಹೇಳ್ತಿದ್ದಾರೆ. ಬಿಜೆಪಿ ಹೇಳ್ತಾ ಇದಾರ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ರು RSS ಅನ್ನೋದು ದೆವ್ವ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೆ ಅವರು ಪ್ರತಿಯಾಗಿ ಕೂಡ ಕಲಬುರಗಿಗೆ ಅವ್ರು ಏನು ಅಭಿವೃದ್ಧಿ ಕೊಟ್ಟಿದ್ದಾರೆ ಅನ್ನುವಂತ ಮಾತು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಕರಾವಳಿ ಭಾಗಕ್ಕೆ ಅದಕ್ಕೆ ಕೋಮುವಾದಿ ಪಟ್ಟವನ್ನ ಕಟ್ಟಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದ್ದಾರೆ. ನೋಡಿ, ಕರಾವಳಿ ಭಾಗದಲ್ಲಿ ನಾವು ಹಿನ್ನೆಲೆ ನೋಡಿದಾಗ ಅಲ್ಲಿ ಅನೇಕ ಕೋಮು ಘರ್ಷಣೆ ಆಗಿರುವಂತದ್ದಿದೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಶಾಂತಿ ರೀತಿಯಾದಂತಹ ಒಂದು ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳು ಮಾಡಿದ್ದೇವೆ ಮತ್ತು ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಒಂದು ಕಟ್ಟುನಿಟ್ಟಾದಂತಹ ಕ್ರಮಗಳು ತಗೊಂಡು ಕಾನೂನು ಸುವ್ಯವಸ್ಥೆಯನ್ನ ಅಲ್ಲಿ ಉಳಿಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ಯಾವುದೇ ಪಕ್ಷಪಾತ ಮಾಡದೇನೆ ಕಾನೂನನ್ನ ಒಂದೇ ರೀತಿಯಾಗಿ ನೋಡ್ತಕ್ಕಂಥದ್ದು ಕೂಡ ಮಾಡಿದೀವಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳೆಲ್ಲವನ್ನು ಕೂಡ ಅದಕ್ಕೆ ಒಂದು ಹಿತಶ್ರೀ ಆಡುವಂತದ್ದು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಯಾರು ದ್ವೇಷ ಭಾಷಣಗಳನ್ನ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷದ ಹೇಳಿಕೆಗಳನ್ನ ನೀಡತಕ್ಕಂಥದ್ದು ಏನಿದೆ ಅವ್ರ ಮೇಲೆ ಕೂಡ ಬಹಳಷ್ಟು ಕ್ರಮಗಳು ತಗೊಂಡಿದ್ದೇವೆ. ಅದು ಇಂಥವ್ರು ಅಂತವ್ರು ಅಂತ ಹೇಳಕ್ ಹೋಗಲ್ಲ, ಯಾರೇ ಇರ್ಬೋದು, ಯಾವುದೇ ಧರ್ಮದವರೇ ಆಗಿರ್ಬೋದು, ಯಾವುದೇ ಸಂಘಟನೆಯವರಾಗಿರ್ಬೋದು, ಎಲ್ಲರ ಮೇಲೆ ಕೂಡ ಒಂದೇ ರೀತಿಯಾದಂತಹ ಕ್ರಮವನ್ನು ತಗೊಂಡು ಇವತ್ತು ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ನಮ್ಮ ಸರ್ಕಾರ. ಮತ್ತು ಹೆಚ್ಚು ಬಂಡವಾಳ ಹೂಡಿಕೆಗೂ ಕೂಡ ಅಲ್ಲಿ ನಾವು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವಂಥದ್ದು ಮತ್ತು IT ಇಂಡಸ್ಟ್ರಿಗೆ ಒತ್ತು ಕೊಡುವಂಥದ್ದು ಎಲ್ಲದಕ್ಕೂ ಕೂಡ ಹೆಚ್ಚಿನ ರೀತಿಯಾಗಿ ಅಲ್ಲಿ ನಾವು ನಮ್ಮ ಸರ್ಕಾರ ಎಲ್ಲರ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದೆ. ಆದ್ರಿಂದ ಆ ಒಂದು ಇದರಿಂದ ಹೊರಗೆ ಬರೋದಕ್ಕೆ ಏನು ಒಂದು ಈ ಹಿಂದೆ ಎಲ್ಲ ಹಿಂಸಾತ್ಮಕ ಘಟನೆಗಳು ಆಗ್ತಾ ಇತ್ತು, ಆದ್ರೆ ಅದು ಯಾವುದೂ ಕೂಡ ಅದರ ದುಷ್ಪರಿಣಾಮ ಬೀರದೇ ಇರುವಂತ ರೀತಿಯಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಮತ್ತು ಇವತ್ತು ಬಹಳಷ್ಟು ಯಶಸ್ಸು ಕೂಡ ಕಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಒಳ್ಳೆಯ ವಾತಾವರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಇದೆ. ಸರ್, ಇನ್ನೊಂದು ಶಾಸಕರು ವಿದೇಶ ಪ್ರವಾಸ ಹೋಗ್ತಿರುವಂತ ವಿಚಾರ ಚರ್ಚೆ ಆಗ್ತಿರುವಂತದ್ದು. ಒಂದಷ್ಟು ಜನ ಶಾಸಕರು ಇವತ್ತು ವಿದೇಶ ಪ್ರವಾಸ ಹೋಗ್ತಾರೆ. ನನಗೆ ಗೊತ್ತಿಲ್ಲ, ಹೋಗೋರು ಹೋಗ್ತಾರೆ. ವಿದೇಶ ಪ್ರವಾಸಕ್ಕೆ ಹೋಗಬಾರದು ಅಂತ ಏನಿದೆ? ಅದಕ್ಕೆ ಖಾಸಗಿಯಾಗಿ ಹೋಗ್ತಾ ಇದ್ರೆ ಅವ್ರು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅಧಿಕೃತವಾಗಿ ಹೋಗ್ತಾ ಇದ್ರೆ ಅದಕ್ಕೂ ಕೂಡ ಏನಾದ್ರೂ ಕಾರಣಗಳಿದ್ರೆ ಹೋಗ್ಬೋದು. ಅಧಿಕೃತವಾಗಿ ಹೋಗ್ತಾ ಇದ್ದಾರೋ ಖಾಸಗಿಯಾಗಿ ಹೋಗ್ತಾ ಇದ್ರು ನನಗೆ ಗೊತ್ತಿಲ್ಲ. ಆದ್ರೆ ಅವರೇ ಆದಂತ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಹೋಗ್ತಾ ಇದಾರೆ. ಎಷ್ಟೇ ಬಹಳಷ್ಟು ಜನ ಹೋಗ್ತಾರೆ. ವಿದೇಶಕ್ಕೆ ಹೋಗೋದೇನು ಹೊಸದೇನಲ್ಲ ತಾನೆ. ಆದ್ರೆ ಅದಕ್ಕಿಂತ ದೊಡ್ಡ ಚರ್ಚೆ ಆಗ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್, RSS ಇನ್ನೂ ಕೂಡ ನೋಂದಣಿ ಆಗಿಲ್ಲ. ಅದ್ರ ಜೊತೆಗೆ ಅಮೌಂಟ್ ಮನಿ ಲ್ಯಾಂಡ್ರಿಂಗ್ ಕೂಡ ಅದಾಗಿದೆ ಅನ್ನುವಂಥದ್ದು ಕೂಡ ಇದೆ. ನೋಡಿ, ಇವತ್ತು RSS ಸಂಘಟನೆ ಇಡೀ ದೇಶ ವ್ಯಾಪ್ತಿ ಇರುವಂತದ್ದು. ಆದ್ರೆ ಅದರಲ್ಲಿ ಸದಸ್ಯರು ಯಾರಿದ್ದಾರೆ, ಎಷ್ಟು ಹಣ ಸಂಗ್ರಹಣೆ ಆಗ್ತಾ ಇದೆ, ಏನಾಗ್ತಾ ಇದೆ, ಇವತ್ತು ಇಡೀ ವಿಶ್ವಕ್ಕೆ ಅತಿ ದೊಡ್ಡ ಸಂಘಟನೆ ಅಂತ RSS ಹೇಳ್ಕೊಳ್ತಾರೆ. ಮತ್ತೆ ಅವರ ಮೆಂಬರ್ಸ್ ಯಾರು? ಇಷ್ಟು ಇಡೀ ವಿಶ್ವಕ್ಕೆ ದೊಡ್ಡ ಸಂಘಟನೆ ಅಂತ ಹೇಳ್ಕೊಳ್ತಕ್ಕಂಥವ್ರು ರಿಜಿಸ್ಟ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದೇನ್ ಅರ್ಥ ಏನಿದು? ನನಗಂತೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಇದರ ನಿಜಾಂಶ ತಿಳ್ಕೊಳ್ಬೇಕು. ಇವರಿಗೆ ಇಷ್ಟು ದೊಡ್ಡ ಹೆಡ್ ಕ್ವಾರ್ಟರ್ಸ್ ಇದೆ, ಇಷ್ಟು ಬೇರೆ ಬೇರೆ ಅಂಗ ಸಂಸ್ಥೆಗಳಿದೆ, ಇದೆಲ್ಲ ಹೇಗ್ ನಡೆಸ್ತಾ ಇದ್ದಾರೆ, ದುಡ್ಡು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಇದು ನಾವೆಲ್ಲ ತಿಳ್ಕೊಬೇಕು ತಾನೆ. ಪಾರದರ್ಶಕತೆ ಎಲ್ರ ಮೇಲೂ ಕೂಡ ಅನ್ವಯಿಸುತ್ತಾನೆ. ಸೊ ಇವತ್ತು ಇಡೀ ವಿಶ್ವಕ್ಕೆ ದೊಡ್ಡ ಸಂಘಟನೆ ಅಂತ ಹೇಳುವಂತ ಇದೊಂದು NGO ಅಂತ ದೊಡ್ಡ ಸಂಘಟನೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳಿದ್ರೆ, ಮೆಂಬರ್ಸ್ ಯಾರಿದೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಎಷ್ಟು ಇನ್ಕಮ್, ಎಷ್ಟು ಖರ್ಚು, ಎಷ್ಟು ಆದಾಯ, ಎಷ್ಟು ಅವ್ರದ್ದು ಏನಿದೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದು ದೊಡ್ಡ ಒಂದು ರೀತಿ ಅಚ್ಚರಿ ಮೂಡಿಸುವಂತ ಒಂದು ಬೆಳವಣಿಗೆ. ಇದು ಅಚ್ಚರಿ ಮೂಡಿಸುವಂತ ಬೆಳವಣಿಗೆ. ಆದ್ರಿಂದ ಅದನ್ನ ಇವತ್ತು ಸಾರ್ವಜನಿಕ ಇದು ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಾಗ್ಬೇಕು ಏನು ಅಂತ. ಅದನ್ನ ಬಹಿರಂಗಪಡಿಸ್ಬೇಕು. ಅವರು ಗೌಪ್ಯತೆ ಯಾಕೆ ಕಾಪಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗೋದಿಲ್ಲ. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾದೇವಕರು ಒಂದು ಮಾತು ಹೇಳ್ತಾ ಇದ್ದಾರೆ. ಸೊ ಬಾಲನೇ ನಾಯಿನೇ ಅಲ್ಲಾಡ್ಸಕ್ಕಾಗತ್ತಾ? ಹೈಕಮಾಂಡ್ ನೋಡ್ರಿ, ಇವೆಲ್ಲ ಈ ವಿಷಯ ಏನು ಚರ್ಚೆ ಮಾಡುವಂತದ್ದು ನೆಸೆಸಿಟಿ ಇಲ್ಲ. ಸುಮ್ನೆ ನಾವು ಇದು ಅನಗತ್ಯ. ಇದು ಈಗ ನಮ್ಮ ಎಲ್ಲರೂ ಕೂಡ ಒಂದಾಗಿ ಹೋಗ್ತಾ ಇದ್ದೇವೆ. ಯಾವುದೇ ವಿಷಯ ಬಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಿದ್ದೇವೆ ಅಂತ ಹೇಳಿದ್ಮೇಲೆ ಇನ್ ಯಾಕೆ ಸುಮ್ನೆ ಅದನ್ನ ಚರ್ಚೆ ಮಾಡೋದು? ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡಿ ನಾವೆಲ್ಲರೂ ಬದ್ಧವಾಗಿದ್ದೀವಿ ಅಷ್ಟೇ. ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ಗಳು ಬೇರೆ ಇದಾವೆ, ಮತ್ತೆ ಮುಂದಿನ ದಿನಗಳಲ್ಲಿ ಚುನಾವಣಾ ವರ್ಷ ಆಗಿರುವಂತದ್ದು ನಿಮ್ಗೆ ಒಂದ್ ರೀತಿ ಸವಾಲು ಅಂತ ಅನ್ಸುತ್ತೆ. ಯಾಕಂದ್ರೆ ಸದ್ಯದ ಕಾಂಗ್ರೆಸ್ ನಾಯಕತ್ವದ ಬೆಳವಣಿಗೆ ನೋಡೋದಾದ್ರೆ ರಾಜಕೀಯ ಕ್ಷೇತ್ರ ಯಾವಾಗ್ಲೂ ಸವಾಲೆ. ಚುನಾವಣೆಗಳು ಯಾವಾಗ್ಲೂ ಬಂದೇ ಬರ್ತದೆ, ಆಯ್ತಾ? ಅದು ಸ್ಥಳೀಯ ಸಂಸ್ಥೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಏನಾದ್ರು ಬರ್ತಾನೆ ಇರ್ತದಲ್ಲ. ಅದಕ್ಕೋಸ್ಕರ ರಾಜಕೀಯ ಕ್ಷೇತ್ರ ಬಂದ್ಮೇಲೆ ಪ್ರತಿ ದಿವಸನೂ ಸವಾಲೆ, ಪ್ರತಿಯೊಂದು ಕೂಡ ಪ್ರತಿಷ್ಠೆನೆ. ಆದ್ರಿಂದ ನಮ್ಮ ಪಕ್ಷ ಇವತ್ತು ಏನ್ ಮಾಡ್ಬೇಕು ಅದೆಲ್ಲ ಖಂಡಿತ ಮಾಡ್ತದೆ.
ಕುಮಾರಸ್ವಾಮಿ ಅವರು ಮೊದಲು ನಮ್ಮ ಈ ಭ್ರಷ್ಟ ಸರ್ಕಾರನ ಕಿತ್ತಾಕದೇ ಗುರಿ, ಆಮೇಲೆ ಸಿಎಂ ವಿಚಾರನ ತೀರ್ಮಾನ ಮಾಡ್ತೀವಿ ಅಂತ. ಭ್ರಷ್ಟಾಚಾರದ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಮಾತಾಡೋದು ಏನ್ ನೈತಿಕತೆ ನನಗಂತೂ ಗೊತ್ತಿಲ್ಲ ಅಲ್ವಾ. ಅವ್ರಿಗೇನೋ ನೈತಿಕತೆ ಇದೆಯಾ ಅದ್ರ ಬಗ್ಗೆ ಮಾತಾಡೋದಕ್ಕೆ? ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಸರ್ಕಾರ ತಪ್ಪು ಮಾಡಿದ್ರೆ ಸ್ಪಷ್ಟವಾಗಿ ಹೇಳಲಿ. ಆದ್ರೆ ಅವರು ಏನೋ ಬಹಳ ಸಾಚಾರು ಮತ್ತು ಬಹಳ ಅವರ ರಾಜಕೀಯ ಜೀವನದಲ್ಲಿ ಬಹಳ ಅವರು ಒಂದು ಒಳ್ಳೆತನದಿಂದ ಆಡಳಿತ ನಡೆಸಿದ್ದಾರೆ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ಸುಳ್ಳು ಹೇಳಿಲ್ಲ, ಯಾರಿಗೂ ದಾರಿ ತಪ್ಪಿಸಿಲ್ಲ ಅಂತ ಹೇಳಿದ್ರೆ ಅವರ ಹೇಳಲಿ. ಅವರ ಇವತ್ತಿನ ದಿವಸ ಕೇಂದ್ರದಲ್ಲಿ ಒಳ್ಳೆ ಸಚಿವರಾಗಿದ್ದಾರೆ. ರಾಜ್ಯಕ್ಕೆ ಹೆಚ್ಚು ಅನುಕೂಲ ಮಾಡುವಂತ ಕೆಲಸ ಹೆಚ್ಚು ಸಮಯ ಕೊಟ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದು. ಇಲ್ಲದೆ ಹೋದ್ರೆ ಬಹುಶಃ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವ್ರಿಗೆ ಬೇರೆ ಯಾವ್ದ್ರ ಮೇಲೆ ಹೆಚ್ಚು ಆಸಕ್ತಿ ಏನಿಲ್ಲ ಅವ್ರಿಗೆ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು ಜೆಡಿಎಸ್ ಸಿದ್ಧಾಂತವನ್ನು ಬಿಟ್ಟು ಕೊಟ್ಟಿಲ್ಲ, ಸರ್ವರ್ ನೋಡ್ಕೊಂಡು ಹೋಗ್ತಿದೆ ಜೆಡಿಎಸ್. ಕುಮಾರಸ್ವಾಮಿ ಅವರಿಗೆ ಸಿದ್ಧಾಂತನೇ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನನಗೇನು ಸಿದ್ಧಾಂತ ಇಲ್ಲ, ಅಧಿಕಾರನೇ ಮುಖ್ಯ. ನನಗೇನು ಸಿದ್ಧಾಂತ ತತ್ವ ಅದೆಲ್ಲ ಏನೂ ಇಲ್ಲ. ನನಗೆ ಅಧಿಕಾರ ಎಲ್ಲಿ ಅಧಿಕಾರ ಕೊಡ್ತಾರೆ ಅಲ್ಲಿಗೆ ಹೋಗೋದಕ್ಕೆ ನಾನು ರೆಡಿ ಅಂತ ಹೇಳಿರುವಂತವ್ರು, ಅವ್ರ ಬಾಯಿಂದನೇ ಬಂದಿರುವಂತದ್ದು. ಸೊ ನಾವು ಅವರಿಂದ ಹೆಚ್ಚು ನಾವು ಅಪೇಕ್ಷೆ ಪಡಬಾರ್ದು. ಕೊನೆಯದಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ವಿಶ್ವಾಸದಲ್ಲಿ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಅದೇ ಹೇಳಿದ್ನಲ್ಲ, ಅಧಿಕಾರಕ್ಕೋಸ್ಕರ ಯಾರ ಜೊತೆನೂ ಬೇಕಾದ್ರೆ ಹೋಗೋದಕ್ಕೆ ರೆಡಿ ಅವರು. ಅದ್ರಲ್ಲಿ ಏನು ಅವ್ರದ್ದೇನು ಇವನ್ನ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಬೇಕಾದ್ರೆ ಕಾಂಗ್ರೆಸ್ ಜೊತೆನೂ ಬರೋದು ರೆಡಿ ಆಗ್ಬಿಡ್ತಾರೆ, ಆತರ ಅವರು. ಅದಕ್ಕೋಸ್ಕರ ನಾನು ಹೇಳಿದ ಹೆಚ್ಚು ನಾವು ಅವರಿಂದ ಅಪೇಕ್ಷೆ ಪಡಬಾರ್ದು. ಯಾಕಂದ್ರೆ ಅವರು ಮುಕ್ತವಾಗಿದ್ದಾರೆ, ನನಗೆ ಅಧಿಕಾರ ಬೇಕು, ಯಾರು ಕೊಡ್ತೋ ಅವ್ರ ಜೊತೆ ಹೋಗ್ತೀನಿ ಅಂತ. ಕಾಂಗ್ರೆಸ್ ಜೊತೆ ಬಂದ್ರೆ ಸ್ವೀಕರಿಸಕ್ಕೆ ನಾನು ಸ್ವೀಕಾರ ಅದ್ರ ಬಗ್ಗೆ ನಾನು ಹೇಳಲ್ಲ. ನಾನು ಅವರು ಎಲ್ಲಾದ್ರೂ ಎಲ್ಲಿಗೂ ಬೇಕಾದ್ರೂ ಹೋಗಿ ರೆಡಿ ಇರ್ತಾರೆ ಅಂತ ಹೇಳಿದೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.